ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರ ಸಭೆಯ ನಂತರ ಕೈಗೊಂಡ ನಿರ್ಣಯದಂತೆ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಲೆಯನ್ನು ಸರ್ಕಾರ ನಿಗದಿಪಡಿಸಿದೆ. ಆದ್ದರಿಂದ ರೈತರು ತಮ್ಮ ಪ್ರತಿಭಟನೆಯನ್ನ ಹಿಂತೆಗೆದುಕೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗಳು ಆದ ಶ್ರೀ ಸಂಗಪ್ಪರವರು ರೈತ ಮುಖಂಡರಲ್ಲಿ ಮತ್ತು ರೈತರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸರ್ಕಾರ ಚರ್ಚಿಸಿದ ಎಲ್ಲಾ ವಿಚಾರಗಳನ್ನ ರೈತರ ಮುಂದೆ ತಿಳಿಸಿದ ಜಿಲ್ಲಾಧಿಕಾರಿಗಳು ಸರ್ಕಾರದ ಆದೇಶ ಬಂದ ನಂತರ ಇನ್ನು ಹೆಚ್ಚಿನ ಮಾಹಿತಿಯನ್ನ ತಮಗೆ ತಿಳಿಸಲಾಗಿದೆ ಎಂದಿದ್ದಾರೆ. ರೈತ ಬಂಧುಗಳಲ್ಲಿ ನಮಸ್ಕಾರಗಳು. ಈಗಾಗಲೇ ರೈತ ಮುಖಂಡರಾದ ಕಾಂಬಳೆಯವರು, ಉತ್ತಮ್ ಕುಮಾರ್ ಅವರು, ಶಿರಗೂರು, ಹಂಚನಾಳವರು, ಚರಿತ ಮುಖಂಡರಿದ್ದಾರೆ. ನಮ್ಮ ರೈತ ಬಂದವರು, ನಮ್ಮ ಎಲ್ಲ ಅಂತವರಿದ್ದಾಗ ನಾವು ರೈತ, ನಮ್ಮ ಕುಟುಂಬ ರೈತದವರು. ಇವತ್ತಿನ ದಿನ ಬೆಳಿಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಕ್ಕರೆ ಕಾರ್ಖಾನೆಯವರೊಂದಿಗೆ ಮತ್ತು ಎಲ್ಲ ವಿವಿಧ ಇಲಾಖೆ ಕಬ್ಬು ಬೆಳೆಗಾರರಾದ ರೈತರ ಜೊತೆಗೆ ಕೂಡ ನಮ್ಮ ವಿಡಿಯೋ ಸಂವಾದ ಮುಖಾಂತರ ನಮ್ಮ ಜೊತೆಗೆಲ್ಲ ಮಾತಾಡಿದ್ರು, ನಂಬಿಸಲಾಗಿತ್ತು. ಅದರನ್ನ ಕೂಡ ನಮ್ಮದು ಏನಿದೆಲ್ಲ ತಮ್ಮ ಸಮಸ್ಯೆಗಳು ಅದರ ಬಗ್ಗೆ ಕೂಡ ಸುಭಾಷ್ ಶಿರಗೂರು ಕೂಡ ಒಂದು ಸುಮಾರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇವಾಗ ಮುಗೀತು. 45 ಮೀಟಿಂಗ್ ಸಭೆ ಮುಗೀತು. ಅವರು ಮಾನ್ಯ ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡ್ತಾ ಇದ್ರು. ಕಾಂಬಳೆ ಸಾಹೇಬರು ನಮಗೆ ಅಧ್ಯಕ್ಷರು ಫೋನ್ ಮಾಡಿದ್ರು, ಬರ್ಬೇಕಂತ ಹೇಳಿದ್ರು. ಆಯ್ತು ಅಂತೇಳಿ ಒಪ್ಪಿ ನಾವು ಬಂದಿದ್ದೆವು. ತಮ್ಗೆ ಏನು ಸಲಹೆ ಕೊಟ್ಟಿದ್ರಲ್ಲ, ಈ ವೇಟೇಜ್ ಆಗಲಿ, ರಿಕವರಿ ಪರ್ಸೆಂಟೇಜ್ ಆಗಲಿ, ಸೈಂಟಿಫಿಕ್ ಆಗಲಿ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಕ್ರಮ ಕೈಗೊಳ್ಳುತ್ತೆ ಅಂತ 3,200 ರೂಪಾಯಿ ಇದ್ರ ರೇಟು HMT ಹೊರತುಪಡಿಸಿ 50 ರೂಪಾಯಿ ಅಡಿಷನಲ್ ಆಗಿ ಈಗ ಸಕ್ಕರೆ ಕಾರ್ಖಾನೆದವ್ರು ಕೊಡಬೇಕು, 50 ರೂಪಾಯಿ ಸರ್ಕಾರದವ್ರು ಕೊಡಬೇಕಂತ. ಇನ್ನುಳಿದಂತೆ ಮಾರ್ಗಸೂಚಿಗಳು ಏನಿದೆಲ್ಲ ಉಳಿದು ರಿಕವರಿ ವರ್ಷ ಬೇರೆ ಬೇರೆ ಜಿಲ್ಲೆ, ಹಾವೇರಿ ಆಗಲಿ, ಗುಲ್ಬರ್ಗ ಆಗಲಿ, ಬಿಜಾಪುರ ಆಗಲಿ, ಇದ್ರ ಬಗ್ಗೆ ಮಾರ್ಗಸೂಚಿಗಳು ಮತ್ತೆ ಹೊರಸ್ತೀನಿ ಅಂತ ಹೇಳಿದಾರೆ. ಇವತ್ತು ರಾತ್ರಿ ಇಲ್ಲ ನಾಳೆ ಬೆಳಿಗ್ಗೆ ಅದು ಮಾರ್ಗಸೂಚಿಗಳು ಬರುತ್ತೆ. ತಮಗೆ ಅದನ್ನ ನಿಜ ಮಾಡ್ತೀನಿ. ಅಲ್ಲಿವರೆಗೆ ತಮ್ಮಲ್ಲಿ ಎಲ್ಲರೂ ರೈತ ಬಂಧುಗಳು ನಾನು ಮನವಿ ಮಾಡ್ತಾ ಇದ್ದೀನಿ. ಈಗಾಗಲೇ ವಿಳಂಬವಾಗಿದೆ, ತಾವೆಲ್ಲರೂ ಸಹಕರಿಸಬೇಕು. ರೈತ ಮುಖಂಡರಿದ್ದಾರೆ, ನಮ್ಮ ಜಿಲ್ಲೆಯಲ್ಲಿ ಕಾರ್ಖಾನೆ ಪ್ರಾರಂಭಿಸಿ ನಮ್ಮ ರೈತರಿಗೆ ಸಹಾಯ ಮಾಡಲು ತಮ್ಮಲ್ಲಿ ಎಲ್ಲರಿಗೂ ಕಳಕಳಿಯಿಂದ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರು ಸಾಹೇಬರು ಕೂಡ ಹೇಳಿದಾರ, ತಮ್ಮಲ್ಲಿ ಮನವಿ ಮಾಡ್ಕೊಳ್ಳಿ. ನಾನು ಅವ್ರ ಪರವಾಗಿನೂ ಮನವಿ ಮಾಡ್ತಾ ಇದ್ದೀನಿ. ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿ ತಮ್ಮ ಮನವಿ ಮಾಡ್ತಾ ಇದ್ದೀನಿ. ತಾವು ಧರಣಿ ಹಿಂಪಡಿಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಂತ ಇದ್ದೀನಿ. ಅದ್ರದ್ದು ಇವಾಗ 11.25% ರಿಕವರಿ ಹಿಡಿದು 3,300 ಮಾಡಿದಾರ. ಅದರಂತೆ ವಿಸ್ತೃತವಾಗಿ ಮಾರ್ಗಸೂಚಿಗಳು ಸರ್ಕಾರದಿಂದ ಹೊರಡಿಸ್ತಾ ಇದಾರ. ಇವತ್ತು ರಾತ್ರಿ ಆಗ್ಬೋದಿಲ್ಲ, ನಾಳೆ ತಲುಪಿಸೋದಾದ್ರೆ ನಾನು ಮಾಡ್ತೇನೆ. ಮಾರ್ಗಸೂಚಿಗಳು ಮಾಡ್ತಾ ಇದಾರ. ದಯವಿಟ್ಟು ಶಾಂತರಾಗಬೇಕು, ಎಲ್ಲರೂ ಮನವಿ ಮಾಡ್ಕೊಳ್ತಾ ಇದೀನಿ. ಇದು ಅಧ್ಯಕ್ಷರಿಗೆ ತಾವೆಲ್ಲರೂ ಸಮಾಧಾನದಿಂದವಾಗಿ ತಮ್ಮಲ್ಲಿ ಸಹಕರಿಸಬೇಕಂತ ತಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ಮಾತನಾಡಿದ ರೈತ ಮುಖಂಡರು ಆದ ಶ್ರೀ ಬಸವಂತ ಅಂಡ ಸರ್ಕಾರದ ಪ್ರತಿನಿಧಿಯಾಗಿ ಒಂದು ಸರ್ಕಾರ ಕೈಗೊಂಡಿರುವ ನಿರ್ಣಯಗಳನ್ನ ಜಿಲ್ಲಾಧಿಕಾರಿಗಳು ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಅದನ್ನ ನಾವು ಒಪ್ಪುವುದೋ ಅಥವಾ ಬೇಡವೋ ನಾವೆಲ್ಲರೂ ರೈತ ಮುಖಂಡರು ಚರ್ಚಿಸಿ ನಮ್ಮ ತೀರ್ಮಾನವನ್ನ ನಿಮಗೆ ತಿಳಿಸ್ತೀವಿ ಎಂದು ಪ್ರತಿಕ್ರಿಯಿಸಿದ್ರು. ಇಲ್ಲಿ ಎಲ್ಲ ರೈತರು ತಮ್ಮ ವಿಚಾರಗಳನ್ನ ತಿಳಿಸಿದ ನಂತರವಷ್ಟೇ ನಾವು ಈ ಪ್ರತಿಭಟನೆಯನ್ನ ಇಲ್ಲಿಗೆ ಮುಗಿಸುವುದೋ ಬೇಡವೋ ಅಂತ ತೀರ್ಮಾನಿಸ್ತೀವಿ ಅಂತ ತಮ್ಮ ವಿಚಾರವನ್ನ ಪ್ರಸ್ತಾವಿಸಿದ್ರು. ಈಗೇನಾದ್ರು ಮುಗಿದಿಲ್ಲ, ಅವ್ರೇನ್ ಹೇಳಾಕತ್ತಾರ, ಜಿಲ್ಲೆಯ ಜವಾಬ್ದಾರಿನ ಅವ್ರಿಗೆ ಐತಿ. ಅಲ್ಲಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಏನೋ ಹೇಳಿದ್ರತ್ತ, ಇವ್ರಿಗೆ ರೈತರು ನನ್ನ ಕೇಳಿದ್ರತ್ತ, ರೈತರು ಅವ್ರಿಗೆ ಹೇಳಿದ್ರತ್ತ, ಇವ್ರಿಗೊಂದು ಹಿಂಗ ಮೆಸೇಜ್ ಬಂದತಿ. ಅಪ್ಪ ಕೇಳೋ ಇರ್ಲಿ, ಏನಲ್ಲ ಈಗ ಏನೋ ಯಾರೋ ಸುಮ್ಕೊಂಡ್ರಪ್ಪ, ಸುಮ್ಕೊಂಡ್ರ ಅಣ್ಣ ಏನ್ ಕೊಡ್ತೀವಿ ಅಂತ ಹೇಳ್ಯಾರ. ಒಂದು ಅವ್ರ ಸಲಹೆಗಳು ಕೊಟ್ಟಾರ, ಅದು ಸರ್ಕಾರದಲ್ಲಿ ಇರುವಂತವ್ರ ಪಾತ್ರಗಳು. ನಮ್ಮ ರೈತರ ಸಲಹೆಗಳನ್ನ ಅವ್ರ ಹೇಳ್ಯಾರ. ಅವರು ಏನೇನು ಕೇಳಿಸ್ಕೋಬೇಕು ಅಷ್ಟು ಕೇಳಿಸ್ಕೊಂಡ್ರ, ಅವ್ರು ಏನೇನು ಹೇಳ್ಬೇಕು ಅದನ್ನ ಹೇಳ್ಯಾರ. ಇನ್ನು ಅದಕ್ಕೆ ಪ್ರತಿ ಉತ್ತರ ನಾವೇನ್ ಹೇಳ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ಬೇಕಲ್ಲ. ಮತ್ ನೀವು ಗಡಬಡ ಏನು ಮಾಡೋಕ್ ಅವಶ್ಯಕತೆ ಇಲ್ಲ. ಇದೇನು ಹೊಸದೇನಲ್ಲ.
ಆದ್ರೆ ಡಿ ಸಿ ಸಾಹೇಬರು ಇಲ್ಲಿ ವೇದಿಕೆಗೆ ಬಂದು ರೈತರ ಜೋಡಿ ಚರ್ಚೆ ಮಾಡೋದು ಹೇಳಕತ್ತಾರಲ್ಲ, ಇದು ಅವ್ರ ಜವಾಬ್ದಾರಿ. ಆ ಸ್ಥಾನಗಳಿಗೆ ನಾವು ಗೌರವ ಕೊಡ್ಬೇಕಂತ ಗೌರವ ಕೊಡೋಣ. ನಮ್ ಪ್ಲಾನ್ ಏನೋ ನಮ್ ಗುರಿ ಏನೋ ಅದನ್ನ ನಮ್ ತಿಕ್ ಐತ್ರಿ. ಇನ್ನ ಹೊರಗೆ ಹಾಕಿಲ್ಲ, ನಾವು ಹಾಕಿವನು ಇನ್ನೂ ಹಾಕಿಲ್ಲಲ್ಲ. ಆದ್ರೆ ಒಂದು ಅವ್ರು ಯಾರನ್ನೋ ರೈತರು ಕರ್ಕೊಂಡು ಅವ್ರ ಸಲಹೆ ಕೇಳ್ಯಾರ, ಅವ್ರ ಸಲಹೆ ಕೊಟ್ಟಾರ, ಅವ್ರ ಅಭಿಪ್ರಾಯ ಹೇಳ್ಬಿಟ್ಟಾರ. ಯಾಕ್ರಿ ಈಗ ಒಂದು ಯಾವತ್ತು ಈಗ ಕನ್ಫ್ಯೂಸ್ ಬೇಡ. ನಮ್ಮಲ್ಲಿ ಹೆಂಗಿರ್ತಂದ್ರೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಾಗ ಹೋರಾಟ ಒಂದ್ ರೇಟ್ ಏನು ಘೋಷಣೆ ಆಕತ್ಲ ಎಲ್ಲಾ ರೇಟು ಒಂದೇ ಆಗಿರ್ತತಿ. ಇದು ಗೊತ್ತು, ಹೊಸದನಲ್ಲ. ನೀವು ಹೇಳೋ ಹೊತ್ನಾಗ ಇವ್ರು ಹೇಳಿದ್ರು ನಾವು 2 ಮೀಟಿಂಗ್ ಆಗ ಅವ್ರು ನಮ್ ಜೊತೆ ಮುಖ್ಯಮಂತ್ರಿಗೆ ಇದನ್ನ ಹೇಳ್ಬೇಕಾಕತಿ. ಅದನ್ನ ಚರ್ಚೆ ಮಾಡೋಣ. ಈಗೇನು ಕಾಲು ಮಿಂಚಿಲ್ಲ, ಈಗೇನು ಮುಗುಲ ಕರ್ಸ್ಕೊಂಡ್ ಬಿದ್ದಿಲ್ಲಲ್ಲ, ಆಗೈತೇನೋ. ಮತ್ ನೀವು ಗಡಬಡ ಮಾಡೋ ಅವಶ್ಯಕತೆ ಇಲ್ಲ. ಡಿ ಸಿ ಸಾಹೇಬ್ರೆ, ನಿಮ್ಮ ಸಲಹೆ ಈಗೇನ್ ಕೊಟ್ಟಾರ ಅವರು, ಸರ್ಕಾರ ಹಿಂಗ್ ಹೇಳೈತಿ, ಅದು ಪೂರ ಕ್ಲಿಯರಿಟಿ ಬರ್ಬೇಕಾದ್ರೆ ಯಾವಾಗ ಇವತ್ ರಾತ್ರಿ ನಾಳೆಗೆ ಆ ಕ್ಲಿಯರಿಟಿ ನಾವು ಕೊಡ್ತೀವಿ. ಹೌದಲ್ಲ ಸರ್? ಅರ್ಥ ಆತಲ್ಲ? ಈಗ ಅವ್ರು ಹೇಳಕ್ ಬಂದದ್ದು ಸ್ವಲ್ಪ ಜಾಗು ಜನ ಇಲ್ಲಿ ಈ ಸಮಸ್ಯೆ. ಯಾಕಂದ್ರ ಮನಸ್ಸಾಗ ಈಗ ನೋಡ್ರಿ, ಈಗ ಎಸ್ ಪಿ ಸಾಹೇಬ್ರಾಗಲು ಡಿ ಸಿ ಸಾಹೇಬ್ರು ಬಹಳ ಅರ್ಥ ಇರ್ತಾರೆ ನಮಗೆ. ಅದು ಬೇರೆ ವ್ಯವಹಾರ. ಅವ್ರ ಮನೆ ನಾವು ಊಟ ಮಾಡ್ತೀವಿ, ನಮ್ಮ ಮನೆಗೆ ಅವ್ರ ಇದು ಬೇರೆ ವ್ಯವಹಾರ. ಈ ವ್ಯವಹಾರ ಮಾತ್ರ ಒಂದು ಕೂಡಲೇ ಸೂಕ್ಷ್ಮ ಆಗ್ಬೇಕಾಗತ್ತೆ. ಹೌದಲ್ಲ? ಅದಕ್ಕಾಗಿ ಈಗ ನೀವು ಹೇಳಿದ್ದಕ್ಕೆ ಒಳ್ಳೆ ವಿಚಾರ ಹೇಳಿದ್ರಿ. ಅದನ್ನ ತೀರ್ಮಾನ ಮಾಡ್ತೀವಿ ನಾವು. ಯಾಕ್ರಿ ಕಮಿಟಿ ಯಾಕ್ರಿ ಏನಪ್ಪ, ನಾವು ಕಮಿಟಿ ಚರ್ಚೆ ಮಾಡ್ಕೊಂಡು ಅದಕ್ಕೆ ಹೆಂಗಪ್ಪ ನಾವು ಚರ್ಚೆ ಮಾಡ್ಕೊಂಡು ಅದಕ್ಕೆ ಹೇಳೋಣ. ಇದಕ್ಕೆ ಎಲ್ಲ ರೈತರು ಚಪ್ಪಾಳೆ ಮೂಲಕ ಸ್ಪಂದಿಸಿದ್ದು, ನಮಗೆ ಬಿಲ್ ಪಾವತಿ ವಿಷಯದಲ್ಲಿ ಇನ್ನಷ್ಟು ಗೊಂದಲಗಳು ಇದೆ, ಅವುಗಳು ಪರಿಹರಿಸೋ ತನಕ ನಾವು ಪ್ರತಿಭಟನೆ ಕೈಬಿಡೋದಿಲ್ಲ ಎಂದಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ರೈತರ ಅನಿಸಿಕೆಯನ್ನ ಆಲಿಸಿದ ನಂತರ ಪ್ರತಿಭಟನಾ ಸ್ಥಳದಿಂದ ನಿರ್ಗಮಿಸಿದ್ರು. ರೈತರು ಯಾವುದೇ ಊಹಾಪೋಹಗಳಿಗೆ, ಗಾಳಿ ಸುದ್ದಿಗಳಿಗೆ ಕಿವಿಗೊಡಬೇಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗೂ ಸದ್ಯ ಯಾವುದೇ ರೀತಿಯ ಪ್ರತಿಭಟನೆಯನ್ನ ನಾವು ನಿಲ್ಲಿಸೋದಿಲ್ಲ, ಎಲ್ಲರೊಂದಿಗೆ ಚರ್ಚಿಸುವ ಮೂಲಕವೇ ಮುಂದಿನ ಕಾರ್ಯ ಯೋಜನೆಯನ್ನ ರೂಪಿಸಿಕೊಳ್ಳಲಾಗುತ್ತೆ ಎಂದಿದ್ದಾರೆ. ಶಾಂತೇಶ್ ಮಠಪತಿ, ಟಿವಿ 20 ಕನ್ನಡ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.